ವೆಲ್, ಇವತ್ತು ಸ್ಯಾಂಡಲ್ವುಡ್ಗೆ ಒಂದು ಬಿಗ್ ಡೇ ಅಂತ ಹೇಳ್ಬೋದು. ಇಡೀ ಕರ್ನಾಟಕಕ್ಕೆ ಬಿಗ್ ಡೇ. ಯಾಕೆ ಅಂತ ಹೇಳಿದರೆ, ವಿಶ್ವದಾದ್ಯಂತ ಇವತ್ತು ಬಹುನಿರೀಕ್ಷಿತ ನಮ್ಮ ನೆಲದ ಹುಡುಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ ಅನ್ನುವ ಒಂದು ಹೆಮ್ಮೆ ಪ್ರತಿಯೊಬ್ಬ ಚಿತ್ರರಂಗದ ಗಣ್ಯಾತಿ ಗಣ್ಯರಿಗೂ ಕೂಡ ಇದೆ. ಪ್ರತಿಯೊಬ್ಬ ಪುಟಾಣಿಯಿಂದ ಹಿಡಿದು ವೃದ್ಧನವರೆಗೂ ಕೂಡ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರೋದು ಅದು ಯಶ್. ಹೀಗಾಗಿ ಈ ಟಾಕ್ಸಿಕ್ ಸಿನಿಮಾ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ, ಮತ್ತು ಎಲ್ಲರಿಗೂ ಕೂಡ ಒಂದು ಕುತೂಹಲವನ್ನು ಹೆಚ್ಚಿಸಿದೆ. ಈಗಾಗಲೇ ಯಶ್ ಹೇಳಿದ ಹಾಗೆ ಕೊಟ್ಟ ಮಾತಿನಂತೆ ಅವ್ರು ನಡೆದುಕೊಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀನಿ ಅದನ್ನು ಅಕ್ಷರಶಃ ನಿಜ ಮಾಡ್ತಾ ಇದ್ದಾರೆ. ಅದು ನಮ್ಮ ನೆಲದ ಯಶ್. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸುದ್ದಿನ ನೋಡ್ತಾ ಹೋಗೋಣ. ಸೇ ಟ್ಯೂನ್ಡ್ ಟಿಲ್ ದ ಎಂಡ್. ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ, ಅದ್ದೂರಿ ಬಿಡುಗಡೆ ಆಗ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂತಸ, ಸಂಭ್ರಮ ಮನೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅದು ಓನ್ಲಿ ಬಿಕಾಸ್ ಆಫ್ ಯಶ್ ಅಂತ ಹೇಳೋಣ. ಯಾಕೆ ಯಶ್ ಸಡನ್ ಆಗಿ ಬರೀ ಯಶ್ ಆಗಿದ್ದ ಅಥವಾ ಹೇಗಾದರೂ ಅದರ ಮುಂದಿನ ಹಂತದಲ್ಲಿ ಮಾತನಾಡೋಣ. 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಪ್ರದರ್ಶನ ಕಾಣ್ತಾ ಇದೆ. ಇವತ್ತಿನಿಂದ ಶುರುವಾಗ್ತಾ ಇದೆ ರಾಕಿ ಭಾಯ್ ಯಶ್ ಹವಾ. ಈಗಾಗಲೇ ಹವಾ ಶುರುವಾಗಿದೆ, ಆದರೆ ಈಗ ಅದರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ. 80 ದೇಶಗಳಲ್ಲಿ ಟಾಕ್ಸಿಕ್ ಶೋ, ಎಲ್ಲೆಲ್ಲೂ ಫುಲ್ ಜೋಶ್, ಅದರಲ್ಲಿ ಯಾವ ಅನುಮಾನವೇ ಇಲ್ಲ. ನಾನು ಬಂದಾಯ್ತು, ಇನ್ನು ಮುಂದೆ ಟಾಕ್ಸಿಕ್ ಅಬ್ಬರ ಶುರು ಅಂತ ಯಶ್ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬರಲ್ಲೂ ಯಶ್ ಆವರಿಸ್ಕೊಳ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಬೈ, ದೆಹಲಿಯಲ್ಲೂ ಕೂಡ ಟಾಕ್ಸಿಕ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಟಾಕ್ಸಿಕ್ಗಾಗಿ ಕಾಯ್ತಾ ಇದ್ದಂಥ ಫ್ಯಾನ್ಸ್ಗೆ ಭರ್ಜರಿ ಸರ್ಪ್ರೈಸ್ ಕೂಡ ಇದೆ ಅಲ್ಟ್ರಾ ಸ್ಟೈಲಿಶ್ ಲುಕ್ನಲ್ಲಿ ಯಶ್. ಹೀಗಾಗಿ ಫ್ಯಾನ್ಸ್ ಎಲ್ಲ ಫುಲ್ ಫಿದಾ ಆಗಿದ್ದಾರೆ. ನಮ್ಮ ನಾಡಿನ ಯಶ್ ಅಲಿಯಾಸ್ ನವೀನ್ ಕುಮಾರ್ ಹೇಗೆ ಯಶ್ ಆದರೂ ಅವರ ಭಾಷೆ ಇರ್ಬೋದು, ಧ್ವನಿ ಇರ್ಬೋದು, ವ್ಯಕ್ತಿತ್ವ ಇರ್ಬೋದು, ಆ ಪ್ರೌಢಿಮೆ ಇರ್ಬೋದು, ಸುಖ ಸುಮ್ಮನೆ ಬಂದ್ಬಿಡುತ್ತೇನ್ರಿ. ಅವ್ರು ಆಡುವ ಪ್ರತಿಯೊಂದು ಮಾತು ಕೂಡ ಎಷ್ಟು ಅರ್ಥಗರ್ಭಿತವಾಗಿ ಮತ್ತು ಎಲ್ಲರನ್ನೂ ಕೂಡ ಇಂಪ್ಯಾಕ್ಟ್ ಮಾಡುವ ಹಂತದಲ್ಲಿ ಇದೆ ಅಂತ ಹೇಳಿದರೆ ದೇರ್ ಶುಡ್ ಬಿ ಎ ರೀಸನ್. ಅಂದರೆ ಕನಸು ಕಂಡ್ರೆ ಹೆಂಗೆ ಕಾಣಬೇಕು, ಅದಕ್ಕೆ ಹೆಂಗೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅದು ನಮ್ಮ ಯಶ್. ಎಸ್, ಟಾಕ್ಸಿಕ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ನಿಮ್ಮ ಅಶ್ವವೇಗದ ನ್ಯೂಸ್ ಬಾಸ್ನಲ್ಲಿ ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಟಾಕ್ಸಿಕ್ ಸಿನಿಮಾ. ಬೆಂಗಳೂರಲ್ಲಿ ಟಾಕ್ಸಿಕ್ ಫ್ಯಾನ್ಸ್ ಶೋಗೆ ಭರ್ಜರಿ ಕ್ರೇಜ್ ಈಗಾಗಲೇ ಜಾಸ್ತಿ ಆಗಿದೆ. ಭರ್ಜರಿ ಅನ್ನೋದೇ ಜಾಸ್ತಿ, ಅದರಲ್ಲಿ ಭರ್ಜರಿ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅಂತ ಹೇಳಿದರೆ ಸೀದೆ ಇಂಟೆನ್ಸಿಟಿ. ಬೆಂಗಳೂರಿನ 34 ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಶೋ ನಡೀತಾ ಇದೆ. ಬೆಳಗ್ಗೆನೆ ಟಾಕ್ಸಿಕ್ ಹೌಸ್ಫುಲ್ ಶೋಗಳು ಈಗ ಸುದ್ದಿ ಮಾಡ್ತಾ ಇದ್ದಾವೆ. ಗಾಂಧಿನಗರದ ಮೂಲೆಯಲ್ಲೂ ಕೂಡ ಟಾಕ್ಸಿಕ್ ಹವಾ. ನೋಡಿ, ಹೆಸರು ಟಾಕ್ಸಿಕ್ ಅಂತಿದ್ರು ಕೂಡ ಈಗಾಗಲೇ ಯಶ್ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಅಂದರೆ ಈ ಸಿನಿಮಾದ ಮೂಲಕ ಏನು ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲೂ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಟಾಕ್ಸಿಕ್ ಕನ್ನಡ ವರ್ಷನ್ಗೆ ಪ್ರೇಕ್ಷಕರಿಂದ ಭರ್ಜರಿ ಸ್ವಾಗತ ಅಂತೂ ಸಿಕ್ಕಿದೆ. KGF 2 ದಾಖಲೆ ಮುರಿಯುವಂಥ ನಿರೀಕ್ಷೆಯಲ್ಲಿ ಟಾಕ್ಸಿಕ್ ಸಿನಿಮಾ ಕೂಡ ಇದೆ. 4 ವರ್ಷಗಳ ನಂತರ ತೆರೆ ಮೇಲೆ ರಾಯ ಟಾಕ್ಸಿಕ್ ಹವಾ ಈಗಾಗಲೇ ಜೋರಾಗಿದೆ. ಮೆಜೆಸ್ಟಿಕ್ ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳ ಸಂಭ್ರಮವೋ ಸಂಭ್ರಮ. ರಾಯನ ಎಂಟ್ರಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಭಿಮಾನಿಗಳು. ರಾಜಾಹುಲಿ ಮಾಸ್ ಎಂಟ್ರಿಗೆ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆ ಕೂಡ ಈಗ ಜೋರಾಗಿದೆ. ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ನಟ ಯಶ್ಗೆ ಮಾಸ್ ಆಟಿಟ್ಯೂಡ್ ಈಗಾಗಲೇ ಪಕ್ಕಾ ಸೂಟ್ ಆಗಿದೆ. ಟಾಕ್ಸಿಕ್ ಅಬ್ಬರಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ವಿಶ್ವವೇ, ಐ ರಿಪೀಟ್, ವಿಶ್ವಕ್ಕೆ ವಿಶ್ವವೇ ಫಿದಾ ಆಗಿದೆ. ನೋಡಿ, ಆರಂಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೆಚ್ಕೊಂಡ್ರೆ ಸಾಕು, ನಮ್ಮ ಊರವ್ರು ಮೆಚ್ಕೊಂಡ್ರೆ ಸಾಕು ಅಂತ ಶುರುವಾದಂಥ ಆ ಒಂದು ಆಲೋಚನೆ ಇವತ್ತು ಯಾವ ರೀತಿ ಬೃಹದಾಕಾರವಾದ ಹೆಮ್ಮರವಾಗಿ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವೇ ಇವತ್ತು ಎಷ್ಟು ಕ್ರೇಜ್ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಾರೆ. ಹೀಗಾಗಿ ಇದು ನೋಡ್ತಾ ನಾನೇನು ಮಾತನಾಡ್ತಾ ಇದ್ದೆ, ಕಟೌಟ್ ನೋಡಿ ಹಿಂಗಿದೆ, ನೋಡಿದ್ರೆ ಖುಷಿ ಆಗುತ್ತೆ. ಆಸೆ ಇತ್ತು ಗಾಂಧಿನಗರದಲ್ಲಿ ದೊಡ್ಡ ಕಟೌಟ್ ಹಾಕ್ಸ್ಕೊಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅವರು ಬಹಳ ಸಂದರ್ಶನದಲ್ಲೆಲ್ಲ ಹೇಳಿದ್ದಾರೆ ಅದನ್ನು. ಎಸ್, ನನಗೆ ಐ ಆಮ್ ಇಂಟ್ರೆಸ್ಟೆಡ್. ಎಸ್, ಆ್ಯಂಡ್ ಅವರು ಅಂದರೆ ಅಭಿಮಾನಿಗಳು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಹಬ್ಬ ರೀತಿನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ಬೇಗ ಬಂದು ಪಟಾಕಿ ಸಿಡಿಸಿ ತಮಟೆ ಎಲ್ಲ ಬಾರಿಸ್ಕೊಂಡು, ಅಂದರೆ ಒಂದು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಜನ, ಅದೇ ರೀತಿಯಲ್ಲಿ ಈಗ ಟಾಕ್ಸಿಕ್ ಸಂಭ್ರಮ ಮನೆ ಮಾಡಿದೆ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಈ ಸಿನಿಮಾ ನೋಡಿ ಎಲ್ಲರೂ ಎಷ್ಟು ಥರ ಹೀರೋ ಆಗಬೇಕು ಅಂತ ಅಲ್ಲ, ಆದರೆ ನಿಮ್ಮ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಏನು ಏರಿಯಾ ಯಾವುದು, ನಮ್ಮ ಯಾವ ದಿಕ್ಕಿನಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತಿದ್ದೀವೋ, ಇವರಿಂದ ಏನು ಕಲಿಬಹುದು,
ಹೌದು. ಅದನ್ನು ನಾವು ಗಮನಿಸೋಣ. ಸಿನಿಮಾದಲ್ಲಿ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ದಟ್ ಇಸ್ ನಾಟ್ ದ ಮ್ಯಾಟರ್ ಹಿಯರ್. ಅದಲ್ಲ ಪ್ರಶ್ನೆ. ಅಂದರೆ ಇವತ್ತು ಯಶ್ ಅನ್ನುವ ವ್ಯಕ್ತಿ ನಮ್ಮೆಲ್ರಿಗೂ ಯಶಸ್ಸು ಸಿಗೋದು ಹೇಗೆ ಅನ್ನುವ ಪಾಠ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟು ಸೀನಿಯರ್ಸ್ ಇದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಇರುವಂಥ ದಿಗ್ಗಜರು ಕೂಡ ಇವತ್ತು ಬಾಯ್ ಮೇಲೆ ಬೆರಳಿಟ್ಕೊಂಡು ಯಶ್ನ ನೋಡುವಂತ ಆಗಿದೆ. ಅಂದರೆ ಸಿ ದ ಪರ್ಸನಾಲಿಟಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಹೌದು ಅಲ್ವಾ? ನಾವು ಸರಿಯಾಗಿ ಗಮನ ಹಾಕಿದರೆ ಎ ಫೇರಿ ಟೇಲ್ ಆಫ್ ಅ ಗ್ರೋನ್ ಅಪ್ ಅನ್ನುವ ಒಂದು ಆರ್ಟಿಕಲ್ ಓದಿದೆ ನಿನ್ನೆ. ತುಂಬ ಅದ್ಭುತವಾಗಿತ್ತು. ಅಂದರೆ ಒಬ್ಬ ವಯಸ್ಕನ ಕಾಲ್ಪನಿಕ ಕಥೆ. ಸಾಮಾನ್ಯವಾಗಿ ಮಕ್ಕಳಿಗೆ ಕಥೆ ಹೇಳ್ತಾ ಇರಲ್ವಾ, ಒಬ್ಬ ರಾಜ್ಕುಮಾರ ಬರ್ತಾನೆ ಬಂದು ಕಾಪಾಡ್ತಾನೆ ಅಂತ, ಹೇಗೆ ಒಂದು ಕನಸಿರುತ್ತಲ್ಲ, ಇವರೆಲ್ಲ ಜೀವಂತ ದಂತಕಥೆಗಳು ಅಂತ ಅನಿಸುತ್ತೆ. ನಾವು ಕೊಡೋ ಸುದ್ದಿಯಿಂದ ನಿಮಗೊಂದಿಷ್ಟು ಒಳಿತಾದರೆ ನಮ್ಮ ಈ ಶೋ ಸಾರ್ಥಕ ಅಂತ ಹೇಳ್ತಾ